ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿಯನ್ನು ಹೇಳಿಕೊಡ್ತೀನಿ ನೋಡಿರಿ. ಆಲೂ ಮಸಾಲ ಹೆಂಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿರಿ ಅಂತ ಹೇಳ್ತೀನಿ. ಆಲೂ ಮಸಾಲೆ ಮಾಡೋಕೆ ನಾನಿಲ್ಲಿ 2 ಆಲೂಗಡ್ಡೆ ಕುದಿಸಿ ತೊಗೊಂಡಿನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ತೊಗೊಂಡಿನಿ. ಈಗ ಅದಕ್ಕೊಂದಿಷ್ಟು ಒಣ ಕೊಬ್ಬರಿ ಈ ರೀತಿ ಕಟ್ ಮಾಡಿಕೊಂಡು ಹುರಿದು ಅದನ್ನು ಮಿಕ್ಸಿಗೆ ಹಾಕೋತೀನಿ ನೋಡಿರಿ. ಕೊಬ್ಬರಿ ಪೌಡ್ರು ಬೇಕು ಇದಕ್ಕೆ. ಆಮೇಲೆ ಅದೇ ಜರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಟೊಮಾಟಿನ ತೊಗೊಂಡು ಅದನ್ನು ಕೂಡ ನಾನೀಗ ಮಿಕ್ಸಿಗೆ ಹಾಕೋತೀನಿ. ಈ ರೀತಿ ಟೊಮಾಟಿನ ನೀವು ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಬೋದು. ಈಗೊಂದು ನಾನು ಫ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕೊಂಡಿನಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಈ ರೀತಿ ಒಂದು ಸಲ ಮಾಡಿ ನೋಡಿರಿ, ಮಸ್ತ್ ಟೇಸ್ಟ್ ಆಗಿರ್ತೈತಿ. ಆಮೇಲೆ ಇದಕ್ಕೆ 1-2 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೀನಿ. ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಿಷ್ಟು ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದು ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗುತ್ತಾನ 1 ನಿಮಿಷ 2 ನಿಮಿಷದನ್ನ ಬಿಡಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಅದು ಕೆಂಪಗಾಗಬೇಕು, ಅಂದ್ರೆ ಟೇಸ್ಟ್ ಆಗುತ್ತೆ ನೋಡಿರಿ. ಇಷ್ಟು ಫ್ರೈ ಆಗಲಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿನ ಹಾಕಕತ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಇದು ಟೊಮ್ಯಾಟೊ, ಒಂದಿಷ್ಟು ಕೊತ್ತಂಬರಿ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ಹಾಕಿ ಎಲ್ಲನೂ ಸ್ವಲ್ಪ ಸರಿಯಾಗಿ ಬೇಯುತ್ತಾನ ಸ್ವಲ್ಪ ಕೈ ಆಡಿಸ್ಕೊಂತಿರ್ಬೇಕು 1 ನಿಮಿಷ ನೋಡಿರಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಟಮಾಟಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಮತ್ತು ಹಸಿ ಬಟಾಣಿ ಇಷ್ಟು ಹಾಕಿವಿ ಇದಕ್ಕೆ. ಇದಿಷ್ಟು ನಾವೀಗ ಸರಿಯಾಗಿ ಬೇಯಿಸ್ಕೊಳಕತ್ತೀವಿ. 1 ನಿಮಿಷ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಇದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರ, ಇಷ್ಟು ಮಸಾಲೆ ಹಾಕಿದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೋಡಿರಿ, ಇದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ಕೊಬ್ಬರಿ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ವಲ್ಲ ಪುಡಿ, ಅದನ್ನು ಹಾಕಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿರಿ. ಆಮೇಲೆ ಕುದಿಸಿ 2 ಬಟಾಟೆ ಕುದಿಸಿ ಇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೊಟ್ಟಿ ಸುಲಿದು, ಅದನ್ನು ಈ ಮಸಾಲೆ ಒಳಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಅಷ್ಟು ಮಾಡ್ಕೋಬೋದು ನೋಡಿರಿ. ಇದನ್ನೊಂದು 2 ನಿಮಿಷ ಈಗ ಕುದಿಸೀನಿ, ಈ ರೀತಿ ಆಗೈತಿ. ಇದಕ್ಕೀಗ ಕೊತ್ತಂಬರಿ ಹಾಕೋದು ಲಾಸ್ಟ್ಗೆ ಹಾಕಿ ಇದನ್ನು 1 ನಿಮಿಷ ಬಿಟ್ರೆ ಪಲ್ಯ ರೆಡಿ ಆಗ್ತೈತಿ. ಮಸ್ತ್ ಟೇಸ್ಟ್ ಆಗೈತೆ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಇದು ನನ್ನ ಜೊತೆ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆ ನೋಡ್ಬೋದು. ಇದನ್ನೀಗ ಒಂದು ಪ್ಲೇಟಿಗೆ ನಾನು ತಗೋತೀನಿ ನೋಡಿರಿ. 1 ಕಪ್ಪಿಗೆ ಹಾಕ್ತೀನಿ ಇದನ್ನು ಪಲ್ಯ. ನೋಡಿರಿ ಅಷ್ಟು ಮಸ್ತ್ ಬಂದೈತಿ, ಮಸ್ತ್ ಕುದ್ದೈತಿ. ಎಲ್ಲ ಮಸಾಲೆನೂ ಘಮ ಘಮ ಅಂತ ವಾಸನೆ ಬರಾಗ್ತೈತಿ. ನಿಮಗೂ ಇದು ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಾಕು. ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ, ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟೇ, ಮತ್ತೇನೂ ಬೇಡ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿರಿ, ಹೆಂಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಮತ್ತು ನಾನು ಇಂಥವು ಬೇರೆ ಬೇರೆ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.